ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನೀವು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಒಂದು ದೊಡ್ಡ ಸುದ್ದಿ ಕೊನೆಗೂ ಬಂದಿದೆ ಅಂತ ಹೇಳ್ಬೋದು. ಸೊ ತಮ್ಮನೇಲಿ ನೋಡಿದ್ದೀರಾ, ಆಲ್ರೆಡಿ 30 ದಿನಗಳ ಒಳಗೆ 50,000 ಹುದ್ದೆಗಳ ಭರ್ತಿಗೆ 56,000 ಹುದ್ದೆಗಳ ಭರ್ತಿಗೆ ನೇಮಕಾತಿ ಆದೇಶವನ್ನು ಹೊರಡಿಸಿದೆ ಅಂತ ಹೇಳಿಬಿಟ್ಟು ಒಂದು ತಮ್ಮನೇಲ್ನ ಹಾಕಿದ್ದೀನಿ. ಸೊ ಇದು ಯಾವುದೇ ಒಂದು ಗಾಳಿ ಸುದ್ದಿ ಅಲ್ಲ ಅಥವಾ ಒಂದು ಫೇಕ್ ನ್ಯೂಸ್ ಅಲ್ಲ, ಇದು ಅಧಿಕೃತ ಆದೇಶ ಆಗಿರುತ್ತೆ. ಇದು ನಿಮ್ಮ ಕನಸಿಗೆ ಹತ್ತಿರವಾದಂತಹ ಒಂದು ಕ್ಷಣ ಅಂತಲೇ ಹೇಳ್ಬೋದು. ಇತ್ತೀಚಿನ ಸರ್ಕಾರದ ನಿರ್ಧಾರದ ಪ್ರಕಾರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ 30 ದಿನಗಳ ಒಂದು ಗಡುವನ್ನು ನೀಡಿರುವಂಥದ್ದು. ಸೊ ಈ 56,000 ಹುದ್ದೆಗಳು ಯಾವ ವಿಭಾಗಗಳಲ್ಲಿ ಇರಬಹುದು? ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಶಿಕ್ಷಕರ ಕೊರತೆ ಇರೋದ್ರಿಂದ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಕಚೇರಿ ಸಿಬ್ಬಂದಿ ಹುದ್ದೆಗಳು. ಸೊ ಅಧಿಕೃತ ನೋಟಿಫಿಕೇಶನ್ ಬಂದಾಗ ಡಿಪಾರ್ಟ್ಮೆಂಟ್ ವೈಸ್ ನಮಗೆ ಕಂಪ್ಲೀಟ್ ಆಗಿ ಅದರ ಒಂದು ವಿವರ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಇವಾಗ ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಕಮೆಂಟ್ ಕೂಡ ಹಾಕ್ಬೋದು, ಇದು ಫೇಕ್ ನ್ಯೂಸ್, ಡಾಕ್ಯುಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ವಿತ್ ಡಾಕ್ಯುಮೆಂಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ ಅಂತ ಇದೆ. ಸೊ ಇದು ಇವತ್ತು ಬಂದಿರತಕ್ಕಂತಹ ಒಂದು ಅಫಿಷಿಯಲ್ ಲೆಟರ್ ಆಗಿರುತ್ತೆ ಸರ್ಕಾರದಿಂದ. ಸೊ ಮುಂದಿನ 30 ದಿನಗಳು ಅಂತಂದರೆ ಇವತ್ತು ಮಾರ್ಚ್ ಫಸ್ಟ್ ಅಂದರೆ ಯಾವುದೇ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಇದೇ ತಿಂಗಳಲ್ಲಿ ಆಗುತ್ತೆ, ಮಾರ್ಚ್ ತಿಂಗಳಲ್ಲೇ ನೋಟಿಫಿಕೇಷನ್ ಆಗುತ್ತೆ. ನಿನ್ನೆ ಒಂದು ವಿಡಿಯೋನ ಮಾಡಿದೆ, ಮಾರ್ಚ್ ಮಿಡ್ ವೀಕಲ್ಲಿ ಅಥವಾ ಮಾರ್ಚ್ ಸೆಕೆಂಡ್ ವೀಕಲ್ಲಿ ನೋಟಿಫಿಕೇಷನ್ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 30 ದಿನಗಳಲ್ಲಿ ಎಲ್ಲ ಒಂದು ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನನ್ನು ಹೊರಡಿಸಬೇಕು ಅಂತ ಹೇಳಿಬಿಟ್ಟು ಆದೇಶ ಪತ್ರ ಬಂದಿರೋವಂಥದ್ದು. ಸೊ ಅದಕ್ಕೋಸ್ಕರ ಯಾರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಸ್ಪರ್ಧಾರ್ಥಿಗಳ ಒಂದು ದಾರಿ ತಪ್ಪಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ರು, 2027ರಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಥವಾ ಮುಂದಿನ ವರ್ಷ ಆಗುತ್ತೆ, ಮುಂದಿನ ತಿಂಗಳು ಯಾವುದೇ ಒಂದು ನೋಟಿಫಿಕೇಶನ್ ಆಗಲ್ಲ, ಸುಮ್ಮನೆ ಫೇಕ್ ನ್ಯೂಸ್ಗಳನ್ನ ಹೇಳ್ತಾ ಇದ್ದೀರಾ ಅಂತ ಅನ್ನೋರಿಗೆ ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ. ಸೊ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ಯಾವುದೇ ಥರ ಬೇಕಾದರೂ ಸ್ಪ್ರೆಡ್ ಮಾಡಲಿ, ಬಟ್ ನೀವು ಅದಕ್ಕೆ ಕಿವಿಗೊಡಬೇಡಿ. ಇವಾಗ ಗೌರ್ಮೆಂಟಿಂದ ಅಧಿಕೃತವಾಗಿ ಆದೇಶ ಬಂದಿರೋದ್ರಿಂದ ನೀವು ಇನ್ನಷ್ಟು ಓದುವಿಕೆಯನ್ನು ಚುರುಕುಗೊಳಿಸಬೇಕಾಗತ್ತೆ. ಯಾವುದೇ ಒಂದು ನೆಗೆಟಿವಿಟಿಗೆ ತಲೆ ಕೆಡಿಸ್ಕೋಬೇಡಿ. ಸೊ ಮುಂದಿನ 30 ದಿನಗಳಲ್ಲಿ ಅಂತಂದರೆ ಇದೇ ತಿಂಗಳಲ್ಲಿ ಮಾರ್ಚ್ ತಿಂಗಳ ಒಂದು ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ, ಮಾರ್ಚ್ ತಿಂಗಳಲ್ಲಿ ಎಲ್ಲ ಒಂದು ನೋಟಿಫಿಕೇಷನ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. ಬಹಳಷ್ಟು ವರ್ಷಗಳಿಂದ ಇದೇ ಒಂದು ಫೀಲ್ಡಲ್ಲಿ ಓದ್ತಾ ಇರ್ತಕ್ಕಂತಹ ಒಂದು ಅಭ್ಯರ್ಥಿಗಳಿಗೆ ಇದೊಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ನೇಮಕಾತಿ ಆಗ್ತಾ ಇಲ್ಲ, ಸರ್ಕಾರ ಮಾತ್ರ ಕೊಡ್ತಾ ಇದೆ, ಆದರೆ ಜಾರಿಗೆ ಬರೋದಿಲ್ಲ ಅನ್ನುವಂತಹ ಒಂದು ಭಾವನೆ ಬಹಳಷ್ಟು ಜನರಲ್ಲಿತ್ತು. ಆದರೆ ಇವಾಗ ಕಂಪ್ಲೀಟಾಗಿ ಸಿಚುವೇಶನ್ ಬದಲಾಗಿದೆ. ಅದಕ್ಕೆ ನಾವು ಅಕ್ಸಾದವರಿಗೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಬಹಳಷ್ಟು ಸ್ಪರ್ಧಾರ್ಥಿಗಳು ಏನವತ್ತು ಹೋಗಿ ಧಾರವಾಡದಲ್ಲಿ ಹೋರಾಟವನ್ನು ಮಾಡಿದರು ನಮ್ಮೆಲ್ಲರ ಪರವಾಗಿ, ಅವ್ರಿಗೆಲ್ರಿಗೂ ಕೂಡ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ಆ್ಯಂಡ್ ಇದು ಕೇವಲ ನೇಮಕಾತಿ ಆದೇಶ ಅಲ್ಲ, ಇದು ನಿರುದ್ಯೋಗಿಗಳಿಗೆ ಒಂದು ಆಶಾಕಿರಣ, ಇದು ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್, ಇದು ನಾನು ಓದಿದ್ದು ವ್ಯರ್ಥ ಆಗೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ. ಸೊ ಒಂದಂತೂ ನಾವು ಎಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂತಹ ವಿಚಾರ, ಅವಕಾಶ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಆದರೆ ಯಾರು ತಯಾರಾಗಿರ್ತಾರಲ್ಲ ಅದು ಅವರಿಗೆ ಮಾತ್ರ ಲಭಿಸುತ್ತೆ, ಅವ್ರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು 56,000 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಪತ್ರ ಬಂದಿದೆ. ನಾಳೆ ಮತ್ತೆಷ್ಟು ಬರ್ಬೋದು. ಸೊ ಇವಾಗ ನೀವು ಕೈ ಬಿಟ್ಟರೆ, ನೀವು ಈಗ ನಿರಾಶರಾದರೆ, ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ಆ ಒಂದು ಹುದ್ದೆ ಬೇರೆ ಯಾರಾದರೂ ತಗೊಳ್ತಾರೆ, ಬೇರೆ ಯಾರ್ದಾದ್ರೂ ಪಾಲಾಗುತ್ತೆ. ಸೊ ಸ್ಪರ್ಧೆ ಹೆಚ್ಚಾಗ್ತಿದೆ ಅಂತಂದರೆ ಅವಕಾಶ ಕಡಿಮೆ ಆಗ್ತಿದೆ ಅಂತ ಅರ್ಥ ಅಲ್ಲ. ಸ್ಪರ್ಧೆ ಹೆಚ್ಚಾಗಿದೆ ಅಂತಂದರೆ ನಾವು ಇನ್ನಷ್ಟು ಶಕ್ತಿ ಆಗಬೇಕು, ನಾವು ಇನ್ನಷ್ಟು ಸ್ಟ್ರಾಂಗ್ ಆಗಿರಬೇಕು. ಸೊ ನಮ್ಮೆಲ್ರಿಗೂ ಗೊತ್ತು ಕಾಂಪಿಟೇಷನ್ ಲೆವೆಲ್ ಎಷ್ಟು ಜಾಸ್ತಿ ಇದೆ ಅಂತ. ಸೊ ಒಂದು ಪೋಸ್ಟ್ ಖಾಲಿ ಇದೆ ಅಂತಂದರೆ ಆ ಒಂದು ಪೋಸ್ಟಿಗೆ ಕಾಂಪೀಟ್ ಮಾಡೋದಕ್ಕೆ 100 ಜನ 500 ಜನ ರೆಡಿ ಇರ್ತಾರೆ. ಸೊ ಆ 500 ಜನ, ಆ 100 ಜನರಲ್ಲಿ ನಾವು ಒಬ್ಬರಾಗಿ ಆ ಹುದ್ದೆಯನ್ನು ನಾವು ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ನ ಇಟ್ಕೊಂಡು ನಾವು ತಯಾರಿಯನ್ನು ನಡೆಸಬೇಕಾಗುತ್ತೆ. ಇವಾಗ ಸಿಕ್ಕಿರ್ತಕ್ಕಂತಹ ಒಂದು ಆಪರ್ಚುನಿಟಿ, ಇವಾಗ ಸಿಕ್ಕಿರ್ತಕ್ಕಂತಹ ಒಂದು ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಇವಾಗಲೇ ನಿಮ್ಮ ಎಲ್ಲ ಒಂದು ಸಿಲೆಬಸ್ನ ರಿವೈಸ್ ಮಾಡ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ಈ 30 ದಿನಗಳು ನಿಮ್ಮ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ಬೋದು ಅಲ್ವಾ. ಸೊ ಹಾಗಾಗಿ ಆದೇಶ ಹೊರಡಿಸಿದೆ ಅಂತಂದರೆ ತಕ್ಷಣ ನೇಮಕಾತಿ ಆಗುತ್ತೆ ಅಂತ ಅಲ್ಲ. ಸೊ ಆ ಒಂದು ಪ್ರೊಸೀಜರ್ ಕೂಡ ತುಂಬ ಲಾಂಗ್ ಇರುತ್ತೆ ಅಲ್ವಾ. ನೋಟಿಫಿಕೇಶನ್ ಆಗಬೇಕು, ಆಮೇಲೆ ಅಪ್ಲಿಕೇಶನ್ ಆಗಬೇಕು, ಅದಾದಮೇಲೆ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ರಿಸಲ್ಟ್, ಅದಾದಮೇಲೆ ಅಪಾಯಿಂಟ್ಮೆಂಟ್. ಸೊ ಈ ಒಂದು ಪ್ರೊಸೀಜರ್ ಬಹಳ ಟೈಮ್ ತೊಗೊಳ್ಬೋದು. ಆದರೆ
ಮೊದಲ ಹೆಜ್ಜೆ ಇಟ್ಟಿದೆ ಅಂತ ಅಂದರೆ ಇದು ಎಷ್ಟು ಇಂಪಾರ್ಟೆಂಟ್ ಘಟ್ಟ ನಮ್ಮೆಲ್ಲರ ಲೈಫಲ್ಲಿ ಅನ್ನೋದನ್ನು ನಾವು ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಿಮಗೊಂದು ಪ್ರಶ್ನೆ ಏನಪ್ಪ ಅಂದರೆ 56,000 ಹುದ್ದೆಗಳಲ್ಲಿ ಒಂದು ನಿಮ್ದಾಗಬೇಕಾ ಅಥವಾ ಮತ್ತೊಬ್ರದ್ದಾಗಬೇಕಾ? ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಸೊ ಆ ನಿರ್ಧಾರವನ್ನು ನೀವೇ ಡಿಸೈಡ್ ಮಾಡಬೇಕಾಗತ್ತೆ. ಅವಕಾಶ ಬಂದಾಗ ಓದೋದಕ್ಕೆ ಶುರು ಮಾಡೋದು ಎಲ್ಲೋ ಒಂದು ಕಡೆ ನಾಟ್ ಫೇರ್. ಅವಕಾಶ ಬರೋ ಮುಂಚೆ ತಯಾರಾಗೋದು ಗೆಲುವಿನ ಒಂದು ರಹಸ್ಯ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಸೊ ಮುಂದಿನ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ. ಜೊತೆಗೆ ತುಂಬ ಜನ ಕಮೆಂಟ್ಸ್ಗಳನ್ನ ಹಾಕಿದ್ರಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ HSTR ಆ್ಯಂಡ್ GPSTRಗೆ ಸಂಬಂಧಪಟ್ಟ ಹಾಗೆ ಏಜ್ ಲಿಮಿಟ್ಸ್ ಏನಿರಬೇಕು, ಸಿಲೆಬಸ್ ಬಗ್ಗೆ ಹೇಳಿ, ಮತ್ತು ಪೇಪರ್ಸ್ಗಳು ಯಾವ ರೀತಿ ಇರುತ್ತೆ, ಎಕ್ಸಾಮ್ ಪ್ಯಾಟ್ರನ್ಸ್ ಯಾವ ರೀತಿ ಇರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ರೀತಿಯಾದಂತಹ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.